ಆಗಿ ಸಿದ್ದರಾಮಯ್ಯ ಮುಂದುವರಿತಾರೆ ಅಂತ ಹೇಳ್ತಾರೆ. ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು ಇವ್ರು ಯಾರೂ ಮುಂದುವರಿದಿಲ್ರಿ. ಈ ಈ ಸಿ ಬಿ ಐದ ನಾಳೆ ಎನ್ಕ್ವೈರಿ ಆಯ್ತಂದ್ರೆ ಎಲ್ಲರೂ ಜೈಲಿಗೆ ಹೋಗ್ತಾರೆ, ಅಲ್ಲೆಲ್ಲ ಮುಂದುವರಿತಾರೆ. ಏನ ಕೇಜ್ರಿವಾಲ್ನಂಗೆ ಜೈಲ್ನಾಗಿದ್ದು ಸರ್ಕಾರ ನಡೆಸ್ತಾರೆ ನೋಡಿ. ಅಲ್ಲಿಂದ ಮತ್ತಿಟ್ಟು ಜನ ಮೊನ್ನೆ ಹೆಂಗೆ ಹೀನಾಗಿ ಸೋಲಿಸಿದ್ರೆ ದಿಲ್ಲಿ ಒಳಗೆ, ಆ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಬರ್ತದೆ. ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ ತಕ್ಷಣ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋಗ್ಬೇಕು. ಯಾಕಂದರೆ ಸಿ ಬಿ ಐ ಎನ್ಕ್ವೈರಿಗೆ ನ್ಯಾಯಾಲಯಕ್ಕೆ ಅನಿಸಿರ್ಬೇಕಲ್ಲ, ನಮ್ಮ ಉಚ್ಚ ನ್ಯಾಯಾಲಯಕ್ಕೆ ಅನಿಸಿರ್ಬೇಕಲ್ಲ ಇದು ಭ್ರಷ್ಟಾಚಾರ ಆಗಿದೆ ಹಗರಣ ವಿತ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್. ಇವತ್ತು ಜಜ್ಮೆಂಟ್ ಕಾಪಿ ಕೊಡ್ತೀನಿ ನಿಮಗೆ, ಇಟ್ರಾಗ ಬರ್ತದೆ, ಇವತ್ತು ನಾವು ತೆಗಿಲಾಕೈತೀವಿ, ಅದು ಕೊಡ್ತೀನಿ. ಅದರೊಳಗೆ ಯಾವ ರೀತಿ ಹಣ ವರ್ಗಾವಣೆಗೆ ಅನ್ನೋದು ಆ ಜಜ್ಮೆಂಟ್ನಲ್ಲೇ ಬರ್ದಾರೆ. ಆ ಕಾಪಿ ಬಂದು ತಕ್ಷಣ ಕೊಡ್ತೀನಿ. ಅಂದರೆ ಇದರಿಂದ ಯಾರೂ ತಪ್ಪಿಸೋಲಿಕ್ಕಾಗೋದಿಲ್ಲ. ವಾಲ್ಮೀಕಿ ಹಗರಣದಲ್ಲೇ ಈ ಸರ್ಕಾರ ಪತನ ಆಗ್ತದೆ. ಯಾವ ವಾಲ್ಮೀಕಿಗಳ ಹಿಂದುಳಿದ ದಲಿತರ ಹೆಸರು ಹೇಳ್ಕೊಂಡು ಬಂದಾರ, ಅವ್ರು ಹಣ ತಿಂದಿದ್ದಂದರೆ ಈ ಸರ್ಕಾರ ಪತನ ಆಗ್ತದೆ. ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿತಾರೆ ಅಂತ ಹೇಳ್ತಾರೆ. ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು ಇವ್ರು ಯಾರೂ ಮುಂದುವರಿದಿಲ್ರಿ. ಈ ಈ ಸಿ ಬಿ ಐದ ನಾಳೆ ಎನ್ಕ್ವೈರಿ ಆಯ್ತಂದ್ರೆ ಎಲ್ಲರೂ ಜೈಲಿಗೆ ಹೋಗ್ತಾರೆ, ಅಲ್ಲೆಲ್ಲ ಮುಂದುವರಿತಾರೆ. ಏನ ಕೇಜ್ರಿವಾಲ್ನಂಗೆ ಜೈಲ್ನಾಗಿದ್ದು ಸರ್ಕಾರ ನಡೆಸ್ತಾರೆ ನೋಡಿ. ಅಲ್ಲಿಂದ ಮತ್ತಿಟ್ಟು ಜನ ಮೊನ್ನೆ ಹೆಂಗೆ ಹೀನಾಗಿ ಸೋಲಿಸಿದ್ರೆ ದಿಲ್ಲಿ ಒಳಗೆ, ಆ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಬರ್ತದೆ. ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ ತಕ್ಷಣ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋಗ್ಬೇಕು. ಯಾಕಂದರೆ ಸಿ ಬಿ ಐ ಎನ್ಕ್ವೈರಿಗೆ ನ್ಯಾಯಾಲಯಕ್ಕೆ ಅನಿಸಿರ್ಬೇಕಲ್ಲ, ನಮ್ಮ ಉಚ್ಚ ನ್ಯಾಯಾಲಯಕ್ಕೆ ಅನಿಸಿರ್ಬೇಕಲ್ಲ ಇದು ಭ್ರಷ್ಟಾಚಾರ ಆಗಿದೆ ಹಗರಣ ವಿತ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್. ಇವತ್ತು ಜಜ್ಮೆಂಟ್ ಕಾಪಿ ಕೊಡ್ತೀನಿ ನಿಮಗೆ, ಇಟ್ರಾಗ ಬರ್ತದೆ, ಇವತ್ತು ನಾವು ತೆಗಿಲಾಕೈತೀವಿ, ಅದು ಕೊಡ್ತೀನಿ. ಅದರೊಳಗೆ ಯಾವ ರೀತಿ ಹಣ ವರ್ಗಾವಣೆಗೆ ಅನ್ನೋದು ಆ ಜಜ್ಮೆಂಟ್ನಲ್ಲೇ ಬರ್ದಾರೆ. ಆ ಕಾಪಿ ಬಂದು ತಕ್ಷಣ ಕೊಡ್ತೀನಿ. ಅಂದರೆ ಇದರಿಂದ ಯಾರೂ ತಪ್ಪಿಸೋಲಿಕ್ಕಾಗೋದಿಲ್ಲ. ವಾಲ್ಮೀಕಿ ಹಗರಣದಲ್ಲೇ ಈ ಸರ್ಕಾರ ಪತನ ಆಗ್ತದೆ. ಯಾವ ವಾಲ್ಮೀಕಿಗಳ ಹಿಂದುಳಿದ ದಲಿತರ ಹೆಸರು ಹೇಳ್ಕೊಂಡು ಬಂದಾರ, ಅವ್ರು ಹಣ ತಿಂದಿದ್ದಂದರೆ ಈ ಸರ್ಕಾರ ಪತನ ಆಗ್ತದೆ. ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರಿತಾರೆ ಅಂತ ಹೇಳ್ತಾರೆ. ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು ಇವ್ರು ಯಾರೂ ಮುಂದುವರಿದಿಲ್ರಿ. ಈ ಈ ಸಿ ಬಿ ಐದ ನಾಳೆ ಎನ್ಕ್ವೈರಿ ಆಯ್ತಂದ್ರೆ ಎಲ್ಲರೂ ಜೈಲಿಗೆ ಹೋಗ್ತಾರೆ, ಅಲ್ಲೆಲ್ಲ ಮುಂದುವರಿತಾರೆ. ಏನ ಕೇಜ್ರಿವಾಲ್ನಂಗೆ ಜೈಲ್ನಾಗಿದ್ದು ಸರ್ಕಾರ ನಡೆಸ್ತಾರೆ ನೋಡಿ. ಅಲ್ಲಿಂದ ಮತ್ತಿಟ್ಟು ಜನ ಮೊನ್ನೆ ಹೆಂಗೆ ಹೀನಾಗಿ ಸೋಲಿಸಿದ್ರೆ ದಿಲ್ಲಿ ಒಳಗೆ, ಆ ಪರಿಸ್ಥಿತಿ ಕಾಂಗ್ರೆಸ್ಸಿಗೆ ಬರ್ತದೆ. ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ ತಕ್ಷಣ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋಗ್ಬೇಕು. ಯಾಕಂದರೆ ಸಿ ಬಿ ಐ ಎನ್ಕ್ವೈರಿಗೆ ನ್ಯಾಯಾಲಯಕ್ಕೆ ಅನಿಸಿರ್ಬೇಕಲ್ಲ, ನಮ್ಮ ಉಚ್ಚ ನ್ಯಾಯಾಲಯಕ್ಕೆ ಅನಿಸಿರ್ಬೇಕಲ್ಲ ಇದು ಭ್ರಷ್ಟಾಚಾರ ಆಗಿದೆ ಹಗರಣ ವಿತ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್. ಇವತ್ತು ಜಜ್ಮೆಂಟ್ ಕಾಪಿ ಕೊಡ್ತೀನಿ ನಿಮಗೆ, ಇಟ್ರಾಗ ಬರ್ತದೆ, ಇವತ್ತು ನಾವು ತೆಗಿಲಾಕೈತೀವಿ, ಅದು ಕೊಡ್ತೀನಿ. ಅದರೊಳಗೆ ಯಾವ ರೀತಿ ಹಣ ವರ್ಗಾವಣೆಗೆ ಅನ್ನೋದು ಆ ಜಜ್ಮೆಂಟ್ನಲ್ಲೇ ಬರ್ದಾರೆ. ಆ ಕಾಪಿ ಬಂದು ತಕ್ಷಣ ಕೊಡ್ತೀನಿ. ಅಂದರೆ ಇದರಿಂದ ಯಾರೂ ತಪ್ಪಿಸೋಲಿಕ್ಕಾಗೋದಿಲ್ಲ. ವಾಲ್ಮೀಕಿ ಹಗರಣದಲ್ಲೇ ಈ ಸರ್ಕಾರ ಪತನ ಆಗ್ತದೆ. ಯಾವ ವಾಲ್ಮೀಕಿಗಳ ಹಿಂದುಳಿದ ದಲಿತರ ಹೆಸರು ಹೇಳ್ಕೊಂಡು ಬಂದಾರ, ಅವ್ರು ಹಣ ತಿಂದಿದ್ದಂದರೆ ಈ ಸರ್ಕಾರ ಪತನ ಆಗ್ತದೆ.